ಪಾಂಡವಪುರ ಪಟ್ಟಣದ ಪಿಎಲ್ಡಿ ಬ್ಯಾಂಕಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅತಿಗನಹಳ್ಳಿ ಗ್ರಾಮದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಶಿವಣ್ಣ ಅವರಿಗೆ ತಾಲೂಕಿನ ಬಲಗೈ ಸಮುದಾಯದ ಒಕ್ಕೂಟದಿಂದ ಅಭಿನಂದನೆ ಸಲ್ಲಿಸಲಾಯಿತು. ಈ ಕುರಿತು ಕನಕನಮರಡಿ ಬೊಮ್ಮರಾಜ್ ಅವರು ಮಾತನಾಡಿ, ಪಾಂಡವಪುರದ ಇತಿಹಾಸದಲ್ಲಿಯೇ ಪ್ರಥಮ ಬಾರಿಗೆ ಅತಿಗನಹಳ್ಳಿ ಗ್ರಾಮದ ಜೆಡಿಎಸ್ ಬೆಂಬಲಿತ ಬಲಗೈ ಸಮುದಾಯದ ಅಭ್ಯರ್ಥಿ ಶಿವಣ್ಣ ಅವರು ಸತತವಾಗಿ 2ನೇ ಬಾರಿಗೆ ಪಿಎಲ್ಡಿ ಬ್ಯಾಂಕಿನ ನಿರ್ದೇಶಕರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಹಾಗೂ ಈ ಬಾರಿ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾಗಿ ನೇಮಕವಾಗಿರುವುದು ಬಲಗೈ ಸಮುದಾಯದ ಜನಾಂಗಕ್ಕೆ ಸಂತೋಷ ತಂದಿದೆ. ಹೀಗಾಗಿ ಬಲಗೈ ಸಮುದಾಯದ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ ಎಂದು ತಿಳಿಸಿದರು. ಬಲಗೈ ಸಮಾಜದ ಮುಖಂಡರುಗಳು ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದೀವಿ. ಆ ಪಿಎಲ್ಡಿ ಬ್ಯಾಂಕ್ನಲ್ಲಿ ಬರ್ತಕ್ಕಂಥ ಎಲ್ಲ ಯಾವುದೇ ಸವಲತ್ತಾದ್ರೂ ಸಮಾಜಕ್ಕೆ ಅವರು ಒಂದು ಭಾಗವನ್ನು ಇಟ್ಟು ಕೊಡ್ತಕ್ಕಂಥ ಸವಲತ್ತುಗಳನ್ನ ಇಡೀ ಬಡವರಿಗೆ ಕೊಡಿಸ್ಕೊಳ್ಳಿ ಅಂತೇಳಿ ಬಲಗೈ ಸಮಾಜದ ವತಿಯಿಂದ ನಾನು ಅವರಲ್ಲಿ ತಮ್ಮ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಮತ್ತು ಅವರು ಮುಂದಿನ ಕಾರ್ಯ ಚಟುವಟಿಕೆಗಳನ್ನ ಯಶಸ್ವಿಯಾಗಿ ಒಂದು ಪಿಎಲ್ಡಿ ಬ್ಯಾಂಕ್ ಹೆಸರು ತರಲಿ, ಯಾವುದೇ ಭ್ರಷ್ಟಾಚಾರದ ಇಲ್ಲದೇ ಕಳಂಕಿತರಿಲ್ಲದೇ ಪಿಎಲ್ಡಿ ಬ್ಯಾಂಕಿನ ಕೆಲಸ ನಿರ್ವಹಿಸಿ ಹೊರಬರಲಿ ಅಂತೇಳಿ ನಮ್ಮ ಸಮಾಜದ ಪರವಾಗಿ ಅವರಲ್ಲಿ ಹೃದಯ ತುಂಬಿದ ಧನ್ಯವಾದಗಳನ್ನ ಅರ್ಪಿಸ್ತಾ ನಮ್ಮ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.